ಸಮಸ್ತ ಕನ್ನಡಿಗರಿಗೆಲ್ಲ ನಮಸ್ತೆ ಹೇಳ್ತಾ ಇದ್ದೀನಿ. ನಾನು ನಿಮ್ಮ ಸ್ನೇಹಿತೆ ಸರಳ. ಇವತ್ತಿನ ವಿಡಿಯೋನಲ್ಲಿ ನಾನು ನಿಮಗೆ ನಾಟಿ ಕೋಳಿ ಸಾರು ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ ನಾನು ತುಂಬ ಸಿಂಪಲ್ಲಾಗಿ ಮಾಡ್ತೀನಿ, ತುಂಬ ಏನು ಮಸಾಲೆ ಹಾಕಲ್ಲ, ಆದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಈ ಥರ ಒಂದು ಸತಿ ನೀವು ಮಾಡಿ ನೋಡಿ, ತುಂಬಾ ನಿಮ್ಗೆ ಇಷ್ಟ ಆಗುತ್ತೆ. ಜಾಸ್ತಿ ಮಸಾಲೆನೂ ಇರಲ್ಲ, ನಾಟಿ ಕೋಳಿ ಮೊದಲೇ ಹೀಟ್ ಅಲ್ವಾ, ಹಾಗಾಗಿ ನಾನು ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ. ನಾನು 4 ಈರುಳ್ಳಿ ತೊಗೊಂಡಿದ್ದೀನಿ. 1 ಈರುಳ್ಳಿನ ಸಣ್ಣದಾಗಿ ಹೆಚ್ಕೊಡ್ತೀನಿ ಒಗ್ಗರಣೆಗೆ, ಇನ್ನು 3 ಈರುಳ್ಳಿನ ಹೆಚ್ಕೊಂಡು ನಾನು ಹುರ್ಕೋತೀನಿ. ಎಣ್ಣೆ ಹಾಕಿ ಅಥವಾ ತುಪ್ಪ ಹಾಕಿ ಹುರ್ಕೋತೀನಿ. ಈ ಕೊಬ್ಬರಿ ನೋಡ್ರಿ, ಒಂದು ಬಟ್ಲು ಕೊಬ್ಬರಿಲಿ ಅರ್ಧ ಮಾತ್ರ ತೊಗೊಂಡು ನಾನು ಚೆನ್ನಾಗಿ ಪೇಸ್ಟ್ ಮಾಡ್ಕೊತೀನಿ. ಅರ್ಧ ಅಷ್ಟೇ, ಒಂದು ಬಟ್ಲಲ್ಲಿ ಅರ್ಧ ಹಾಕ್ಕೊಂಡಿರ್ತೀನಿ. ಮತ್ತು ಇನ್ನು ಸ್ವಲ್ಪ ತೆಂಗಿನಕಾಯಿನ ನಾನು ರುಬ್ಕೊಂಡು ಹಾಲು ಮಾತ್ರ ತೆಕ್ಕೋತೀನಿ. ಹಾಲನ್ನ ನಾನು ಉಪಯೋಗಿಸ್ಕೋತೀನಿ. ಈಗ ಧನಿಯಾದ ಪುಡಿ 2 ಸ್ಪೂನ್ ತೊಗೊಂಡಿದ್ದೀನಿ, ಮತ್ತು ಹಚ್ಚ ಖಾರದ ಪುಡಿ ಒಂದು 3 ಸ್ಪೂನ್ ತೊಗೊಂಡಿದ್ದೀನಿ. ಈರುಳ್ಳಿನ ಎಣ್ಣೆ ಹಾಕ್ಕೊಂಡು ಹುರ್ಕೊಂಡಿರ್ತೀವಲ್ಲ, ಈರುಳ್ಳಿ ಜೊತೆಗೆ ಹಚ್ಚ ಖಾರದ ಪುಡಿ, ಧನಿಯಾದ ಪುಡಿ, ಒಂಚೂರು ನೋಡಿ ಚಕ್ಕೆ, ಲವಂಗ, ಏಲಕ್ಕಿ, ಒಂದು 4 ಲವಂಗ, 2 ಚೂರು ಚಕ್ಕೆ, 2 ಏಲಕ್ಕಿ ಹಾಕ್ಕೊಂಡು ನಾನು ರುಬ್ಕೋತೀನಿ. ಈರುಳ್ಳಿನ ಹುರ್ಕೊಂಡಿರ್ತೀನಲ್ಲ ಅದ್ರ ಜೊತೆಗೆ ಹಾಕ್ಕೊಂಡು ರುಬ್ಕೋತೀನಿ. ಈಗ ಒಗ್ಗರಣೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ತುಂಬ ಜಾಸ್ತಿ ಏನು ಬೇಕಾಗಿಲ್ಲ, ನಾನು ಕೊಬ್ಬರಿ ಎಣ್ಣೆನೇ ಹಾಕ್ಕೊಂಡಿರೋದು. ಕುಕ್ಕರು ಎಣ್ಣೆ ಅಂಶ ತಾಗಲಿ ಅನ್ನೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. 1-2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಈಗ ಒಂದು ಸಣ್ಣ ಈರುಳ್ಳಿನ ಹೆಚ್ಕೊಂಡಿದ್ದೀನಲ್ಲ, ಇದನ್ನು ಹಾಕ್ಕೊಂಡು ಒಗ್ಗರಣೆ ಮಾಡ್ಕೋತೀನಿ. ಇದಕ್ಕೆ ನಾವೇನು ಶುಂಠಿ, ಬೆಳ್ಳುಳ್ಳಿ, ತೀರಾ ಸ್ಪೈಸಿ ಆಗಿರೋವಂಥ ಮರಾಠ ಮೊಗ್ಗು ಅದೆಲ್ಲ ಏನೂ ಹಾಕೋದೇನು ಬೇಕಿಲ್ಲ. ಒಂದು 4 ಲವಂಗ, 2 ಚೂರು ಚಕ್ಕೆ, 2 ಏಲಕ್ಕಿ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಇವಾಗ ಕ್ಲೀನ್ ಮಾಡ್ಕೊಂಡಿರೋವಂಥ ನಾಟಿ ಕೋಳಿ ಪೀಸಸ್ನ ನಾನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಒಂದು ಸಣ್ಣ ಕೋಳಿಯಷ್ಟು ನಾನು ಸಾರು ಮಾಡ್ತಾಯಿದ್ದೀನಿ. ಈ ಒಗ್ಗರಣೆ ಹಾಕಿದ್ರೆ ಪಾತ್ರೆಗೆ ಚಿಕನ್ ಪೀಸಸ್ ಅಂಟ್ಕೋಬಾರ್ದು ಅನ್ನೋ ಕಾರಣಕ್ಕೆ ಮಾತ್ರನೇ ನಾನು ಎಣ್ಣೆ ಹಾಕ್ತಾ ಇರೋದು, ಜಾಸ್ತಿ ಏನು ಎಣ್ಣೆ ಹಾಕ್ತಾ ಇಲ್ಲ. ಇದು ಹಾಕಿ ಒಗ್ಗರಣೆಗೆ ಸಾಸಿವೆ ಹಾಕಿ, ಈರುಳ್ಳಿ ಹಾಕಿ, ಅದೊಂಚೂರು ಮಾಡಾದ್ಮೇಲೆ ಚಿಕನ್ ಹಾಕಿದ್ಮೇಲೆ ಉಪ್ಪು ಹಾಕ್ಬಿಡ್ತೀನಿ. ಉಪ್ಪು ಹಾಕಿದ್ರೆ ಬೇಗನೆ ಅದು ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ. ಆವಾಗ ಚಿಕನ್ ಪಾತ್ರೆಗೆ ಕಚ್ಚೋದು ಕಡಿಮೆ ಆಗುತ್ತೆ. ಜೊತೆಗೆ ಅರಿಶಿನೂ ಹಾಕ್ಕೊಂಡು ನಾನು ಒಂದು ಸ್ವಲ್ಪ ಕುಲುಮ್ಕೊಂಡು ಬಾಡಿಸ್ಕೊತಾ ಇದ್ದೀನಿ. ಅದರದ್ದು ನೀರೆಲ್ಲ ಚೆನ್ನಾಗಿ ಡ್ರೈ ಆಗೋಂಗೆ ಬಾಡಿಸ್ಕೋಬೇಕು. ಉಪ್ಪು ಹಾಕಿದಾಗ ಒಂದು ಸ್ವಲ್ಪ ನೀರು ಬಿಟ್ಕೊಳತ್ತಲ್ಲ, ಆ ನೀರೆಲ್ಲ ಡ್ರೈ ಆಗೋಷ್ಟು ಬಾಡಿಸ್ಕೊಂಡ್ರೆ ಸಾಕು. ಆಮೇಲಿಂದ ನಾನು ಇದು ರುಬ್ಕೊಂಡಿದ್ದೀನಲ್ಲ ಮಸಾಲೆ, ಈರುಳ್ಳಿನ ಹುರ್ಕೊಂಡು ಚಕ್ಕೆ, ಲವಂಗ, ಖಾರದ ಪುಡಿ, ಧನಿಯಾದ ಪುಡಿ ಹಾಕ್ಕೊಂಡು ರುಬ್ಕೊಂಡಿದ್ದೀನಲ್ಲ, ಅದನ್ನು ಹಾಕ್ಕೊಂಡು ನಾನು ಕುಕ್ಕರ್ನ ಮುಚ್ಚಿ ಕೂಗಿಸ್ಕೊತಾ ಇದ್ದೀನಿ. 1-3 ಕೂಗು ಕೂಗಿಸ್ಕೊತೀನಿ. ಈಗ ತೆಂಗಿನಕಾಯಿ ನಾನು ರುಬ್ಕೊಂಡಿದ್ದೀನಲ್ಲ, ಇದನ್ನು ಬಿಸಿನೀರು ಹಾಕ್ಕೊಂಡು ಹಾಲು ತೆಕ್ಕೋತೀನಿ. ಬಿಸಿನೀರು ಹಾಕಿದ್ರೆ ಚೆನ್ನಾಗಿ ಹಾಲು ಬಿಡುತ್ತೆ, ತಣ್ಣೀರು ಹಾಕಿದ್ರೆ ಸ್ವಲ್ಪ ಕಡಿಮೆ ಬಿಡುತ್ತೆ. ಅದಕ್ಕೋಸ್ಕರ ಬೇಗ ಬಿಡಲಿ ಅಂತ ನಾನು ಬಿಸಿನೀರು ಹಾಕ್ಕೊಂಡು ಹಾಲು ತೆಕ್ಕೊಂಡಿದ್ದೀನಿ. ಈ ಕುಕ್ಕರಲ್ಲಿ 1 ವಿಜಿಲ್ ಕೂಗಾಗಿದೆ. ಇದು ಖಾರ ಎಲ್ಲ ಹಾಕಿದ್ದೀನಲ್ಲ, ಖಾರ ಹಾಕಿದ್ಮೇಲೆ ಕುಕ್ಕರ್ ಮುಚ್ಚಿ ಕೂಗಿಸ್ಕೊಂಡಿದ್ದೀನಿ. ಈಗ ತೆಗೆದುಬಿಟ್ಟೋದ್ಮೇಲೆ ಇನ್ನು ಸ್ವಲ್ಪ ಉಪ್ಪು ಸೇರಿಸ್ತಾ ಇದ್ದೀನಿ. ಅದು ಒಗ್ಗರಣೆಗೆ ಉಪ್ಪು ಸೇರಿಸಿದ್ದೆ, ಈಗ ಇನ್ನು ಸ್ವಲ್ಪ ಉಪ್ಪನ್ನ ನಾನು ಸೇರಿಸ್ಕೊತಾ ಇದ್ದೀನಿ. ಇದು ಒಂದು ಕುಕ್ಕರಲ್ಲಿ ಕೂಗಾದ್ಮೇಲಿಂದ ನಾನು ರುಬ್ಕೊಂಡಿದ್ನಲ್ಲ ಕೊಬ್ಬರಿನ, ಆ ಕೊಬ್ಬರಿ ಪೇಸ್ಟನ್ನ ಹಾಕ್ಕೊತೀನಿ. ಆಮೇಲೆ ಇದು ಹಾಲು ತೆಕ್ಕೊಂಡಿದ್ನಲ್ಲ, ಈ ಹಾಲನ್ನು ಇವಾಗ ನಾನು ಸೇರಿಸ್ಕೊತೀನಿ. ಒಂದು ಸತಿ ಖಾರದಲ್ಲಿ ಬೆಂದಾಗಿದೆ. ಈಗ ತೆಂಗಿನ ಹಾಲು ಸೇರಿಸ್ಕೊಂಡು ನಮಗೆ ಎಷ್ಟು ಸಾರು ಬೇಕೋ ಅಷ್ಟು ಹೊಂದಿಸ್ಕೊಂಡು, ಇನ್ನು ಸ್ವಲ್ಪ ಉಪ್ಪು ಬೇಕಾ ಅಥವಾ ಇನ್ನು ಸ್ವಲ್ಪ ಖಾರ ಬೇಕಾ ನೋಡಿಕೊಂಡು ಸೇರಿಸ್ಕೋಬೋದಾಗಿದೆ. ನನಗಿವಾಗ ಖಾರ ಬೇಕು ಅನ್ನಿಸ್ತು, ಅದಕ್ಕೋಸ್ಕರ ಒಂದು ಅರ್ಧದಷ್ಟು ಚಿಕನ್ ಬೆಂದಿದೆ ಕೋಳಿ. ಆವಾಗ ಈಗ ಇನ್ನು ಸ್ವಲ್ಪ ಖಾರ ಸೇರಿಸ್ಕೊಂಡಿದ್ದೀನಿ, ಇನ್ನು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಈಗ ಸಾರು ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಹೊಂದಿಸ್ಬಿಟ್ರೆ ನಮ್ಮ ಕೋಳಿ ಸಾರು ರೆಡಿಯಾಗಿರುತ್ತೆ. ತುಂಬಾ ಟೇಸ್ಟಿಯಾಗಿರುತ್ತೆ. ಅದು ತೆಳುವಾಗೆ ಮಾಡಬೇಕು ನಾವು, ಜಾಸ್ತಿ ತೆಂಗಿನಕಾಯಿ ರುಬ್ಬಿ ಹಾಕಿಬಿಡಬಾರ್ದು. ಅದಕ್ಕೋಸ್ಕರನೇ ಅರ್ಧ ಕೊಬ್ಬರಿನ ನುಣ್ಣಗೆ ರುಬ್ಬಿ ಹಾಕಿದ್ದೀನಿ. ಇನ್ನು ಬಾಕಿ ತೆಂಗಿನಕಾಯಿನ ನಾನು ಹಾಲು ತೆಗೆದು ಹಾಕಿದ್ದೀನಿ. ಹಾಲು ತೆಗೆದು ಹಾಕಿರೋದು ಹಸಿಕಾಯಿ, ರುಬ್ಬಿ ಹಾಕಿರೋದು ಕೊಬ್ಬರಿ. ಈಗ ಎಷ್ಟು ಬೇಕೋ ಅಷ್ಟು ಹೊಂದಿಸ್ಕೊಂಡಿದ್ದೀನಿ. ಈಗ ನಮ್ಮ ರೆಡಿನೇ ಆಗೋಗಿದೆ ಸಾರು. ಮೊದಲೇ ಒಂದು ಕಪ್ಪಿಗೆ ಹಾಕ್ಕೊಂಡು ತುಪ್ಪ, ಬೆಣ್ಣೆ ಹಾಕ್ಕೊಂಡು ಕುಡಿತಾಯಿದ್ರೆ ಆಹಾ, ಅದರ ಸವಿನೇ ಬೇರೆ. ಕಳೆದೋಗ್ಬಿಡ್ತೀವಿ ನಾವೆಲ್ಲೋ.
ಇದು ನಮ್ಗೆ ದೊಡ್ಡಮ್ಮ ತೋರಿಸ್ಕೊಟ್ಟಿದ್ದು ಸಾರು